ಮಿಡ್ ನೈಟ್ವರೆಗೂ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶ ಇದೆ ಅಂಥೇಳಿ ಹುಚ್ಚುಚ್ಚಿನಂಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಪೊಲೀಸರು. ಗಲ್ಲಿ ಗಲ್ಲಿಗೂ ಕೂಡ ಪೊಲೀಸರ ಗಸ್ತಿರುತ್ತೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈ ಬೆನ್ನಲ್ಲೇ ರೂಲ್ಸನ್ನು ಮೀರಿದ್ರೆ, ಹದ್ದು ಮೀರಿದ್ರೆ ಶಾಕ್ ಆದಿದೆ ಪೊಲೀಸರಿಂದ. ಡ್ರಂಕ್ ಆ್ಯಂಡ್ ಡ್ರೈವ್, ವೀಲಿಂಗಿಗೆ ದಂಡವನ್ನು ಹಾಕಲಿಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಅನುಚಿತ ವರ್ತನೆ, ಕಿರಿಕಿರಿ ಮಾಡಿದ್ರೂ ಕೂಡ ಕೇಸ್ ಫಿಕ್ಸ್ ಆಗುತ್ತೆ ನಿಮ್ಮ ಮೇಲೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಮಿಡ್ ನೈಟ್ವರೆಗೂ ಸೆಲೆಬ್ರೇಷನ್ಗೆ ಅವಕಾಶ ಇದೆ ಅಂಥೇಳಿ ಹೆಂಗೆ ಬೇಕು ಹಂಗೋ ವರ್ತನೆ ಮಾಡೋದು, ಕಾನೂನಿನ ಮೀರಿ ವರ್ತಿಸೋದು, ಈ ರೀತಿಗಳಿಗೆಲ್ಲ ಲಗಾಮ್ ಹಾಕೋದಕ್ಕೆ ಪೊಲೀಸರು ಈಗ ದಂಡ ಮತ್ತು ಕೇಸನ್ನು ಹಾಕಲಿಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ಹಾಗಾಗಿ ಸೆಲೆಬ್ರೇಷನ್ ಜೋಶ್ನಲ್ಲಿ ಎಚ್ಚರ ತಪ್ಪದೇನೆ ಸಂಭ್ರಮಾಚರಣೆಯನ್ನು ಮಾಡಿ ಅಂತ ಈಗ ಪೊಲೀಸರು ಕೂಡ ಕರೆಯನ್ನು ಕೊಟ್ಟಿರುವಂಥದ್ದು. ಹದ್ದು ಮೀರಿ ವರ್ತಿಸಿದರೆ ಅಂಥವರಿಗೆ ಲಗಾಮ್ ಹಾಕಲಿಕ್ಕೂ ಕೂಡ ಪೊಲೀಸರು ಒಂದಿಷ್ಟು ರೂಲ್ಸ್ ತಂದಿದ್ದಾರೆ. ಹಾಗಾದರೆ ಯಾವ್ಯಾವ ರೂಲ್ಸು ನೋಡ್ತಾ ಹೋಗೋಣ. ಕುಡಿದು ಡ್ರೈವಿಂಗ್ ಮಾಡಿ ತಗಲಾಕೊಂಡ್ರೆ ನಿಮಗೆ ದಂಡ ಫಿಕ್ಸ್ ಆಗುತ್ತೆ. ದಂಡದ ಜೊತೆಗೇನೆ ಕೇಸ್ ಹಾಕುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ರೋಡೆಲ್ಲ ಖಾಲಿದ್ದಂತಹ ಸಂದರ್ಭದಲ್ಲಿ ವೀಲಿಂಗ್ ಮಾಡೋದು, ಅಕ್ಕಪಕ್ಕ ಹೋಗೋರಿಗೆ ಕಿರಿಕಿರಿ ಮಾಡೋದು ಉಂಟು ಮಾಡಿದರೆ ಅಂಥವ್ರ ಮೇಲೂ ಕೂಡ ದಂಡ ಪ್ರಯೋಗವನ್ನು ಮಾಡಲಿಕ್ಕೆ ಪೊಲೀಸರು ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಇನ್ನು ಜನ ಸೇರಿದಂತಹ ಸಂದರ್ಭದಲ್ಲಿ ಅನುಚಿತ ವರ್ತನೆ ಮಾಡೋದು, ಮಿಸ್ಬಿಹೇವ್ ಮಾಡಿದರೆ ಅಂಥವರ ಮೇಲೆ ಕೇಸ್ ಜೊತೆಗೆ ದಂಡವನ್ನು ಹಾಕಲಿಕ್ಕೆ ಪ್ಲಾನ್ ಆಗಿದೆ. ಇನ್ನು ಜನ ಒಂದು ಕಡೆ ಕೂಡಿದಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಕಿರಿಕಿರಿ ಮಾಡೋದು, ಅಸಭ್ಯ ವರ್ತನೆಯನ್ನು ಮಾಡಿದರೆ ಅಂಥವರ ಮೇಲೂ ಕೂಡ ಕೇಸನ್ನು ಜಡಿಲಿಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ಮಹಿಳೆಯರಿಗೆ ಸುಖ ಸುಮ್ಮನೆ ತೊಂದರೆ ಕೊಡೋದು, ಕಿರಿಕಿರಿ ಉಂಟು ಮಾಡುವಂತಹ ಕೆಲಸ ಮಾಡಿದರೆ ಅವ್ರ ಮೇಲೂ ಕೂಡ ಕೇಸ್ ಹಾಕ್ತಾರೆ. ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡೋದು, ಗಲಾಟೆ ಮಾಡುವಂತಹ ಕೆಲಸ ಆದರೂ ಕೂಡ ಕೇಸ್ ಫಿಕ್ಸ್. ಹಾಗಾಗಿ ಇವೆಲ್ಲದಕ್ಕೂ ಕೂಡ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ದಂಡಂ ದಶಗುಣಂ ಅಸ್ತ್ರವನ್ನು ಕೂಡ ಪ್ರಯೋಗಿಸಿದ್ದಾರೆ. ಅಸಭ್ಯವಾಗಿ ವರ್ತನೆ ಮಾಡಿದ್ದು ಕಂಡು ಬಂದರೂ ಕೂಡ ಕೇಸನ್ನು ಹಾಕಲಿಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಹಾಗಂತ ನಿಮಗೆ ಎಲ್ಲ ಅನುಕೂಲಗಳು ಥ್ರೂಔಟ್ ದಿ ನೈಟ್ ಸಿಗುತ್ತಾ ಅಂತಂದರೆ ಇಲ್ಲ. ಅದಕ್ಕೂ ಕೂಡ ಒಂದು ಟೈಮ್ ಬೌಂಡ್ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ವೆಲ್ಕಮ್ 2025ಗೆ ಕೌಂಟ್ ಡೌನ್ ಏನೋ ಶುರುವಾಗಿದೆ. ರೆಸ್ಟೋರೆಂಟ್, ಬಾರ್, ಪಬ್, ಕ್ಲಬ್ಗಳಲ್ಲಿ ಸಡಗರ ಸಂಭ್ರಮ ಎಲ್ಲ ಇದ್ದ ಇರುತ್ತೆ. ಆದರೆ ಮಧ್ಯರಾತ್ರಿ 1 ಗಂಟೆ ತನಕ ಸೆಲೆಬ್ರೇಷನ್ಗೆ ಅವಕಾಶ ಇದೆ. ಆಮೇಲೆ ಇಲ್ಲ. 1 ಗಂಟೆ ತನಕ ಮಾತ್ರ ಎಲ್ಲವೂ ಓಪನ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲ. ಹೊಸ ವರ್ಷಾಚರಣೆಗೆ ನೀವು ಎಲ್ಲೆಲ್ಲಿ ಹೋಗ್ತೀರಾ, ಏನೇನು ಸೇವೆಗಳನ್ನ ಪಡ್ಕೋತೀರಾ, ಅದಕ್ಕೆ ತಕ್ಕಂತೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಇಡೀ ರಾತ್ರಿ ಜಾಗರಣೆ ಮಾಡಿಕೊಂಡು ನಾನು MG ರೋಡಲ್ಲಿ ಇರ್ತೀನಿ ಅಂದರೆ ಇಲ್ಲ. ನೋಡಿ, ರೂಲ್ಸ್ ಏನಿದೆ ಅಂತಂದರೆ ಬಾರ್ 1 ಗಂಟೆ ತನಕ ತೆಗಿಬೋದು ಅಂತಕ್ಕಂಥ ರೂಲ್ಸ್ ಇದೆ, ಅಂದರೆ ಅಧಿಕೃತವಾಗಿ. ಪಬ್ ಅದು ಕೂಡ 1 ಗಂಟೆ ತನಕ ತೆಗಿಬೋದು ಅಂತಕ್ಕಂಥ ಮಾಹಿತಿ, ಅಂದರೆ ಅದಾದಮೇಲೆ ಪೊಲೀಸರು ಬಂದು ಮುಚ್ಚಿಸ್ತಾರೆ. ಇನ್ನು ಕ್ಲಬ್ ಅದು ಕೂಡ 1 ಗಂಟೆ ತನಕ ನೀವು ಕೆಲಸ ಮುಗಿಸ್ಕೊಂಡೆಲ್ಲ ಮುಗಿಸಿ ವಾಪಸ್ ಬರಬೇಕು ಕ್ಲಬ್ಬಿಂದ ಆಚೆ ಕಡೆಗೆ. ಬಟ್ ನೋಡಿ, ಮೆಟ್ರೋ ಟ್ರೈನ್ ಮಾತ್ರ 2 ಗಂಟೆ ತನಕ ನಿಮಗೆ ಸಿಗುತ್ತೆ. 2:40ಕ್ಕೆ ಕೊನೆ ಟ್ರೈನ್ ಅಂತ ಹೇಳಿದ್ದಾರೆ ಮೆಜೆಸ್ಟಿಕ್ಕಿಂದ. ಇನ್ನು BMTC ಕೂಡ 2 ಗಂಟೆ ತನಕ ಆಪರೇಟ್ ಆಗುತ್ತೆ, ಪರ್ಟಿಕ್ಯುಲರ್ಲಿ ಬ್ರಿಗೇಡ್ ರೋಡ್ ಮತ್ತು MG ರೋಡಿಂದ ಎಲ್ಲ ಏರಿಯಾಗಳಿಗೆ. ಇನ್ನು KSRTC ಓವರ್ನೈಟ್ ಜರ್ನಿ ಮಾಡುವಂಥ ಬಸ್ಗಳು ಯಾವುದಕ್ಕೆ ಏನು ತೊಂದರೆ ಇಲ್ಲ. ನೀವೇನು ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ಬೇರೆ ಬೇರೆ ಊರುಗಳಿಗೆ ಹೋಗೋದಾದರೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಆಟೋ ಯಥಾಸ್ಥಿತಿ. ಸ್ವಲ್ಪ ಆಟೋದವ್ರು ರಾತ್ರಿ ಹೊತ್ತು ಇವತ್ತು ಜಾಸ್ತಿ ಇರ್ತಾರೆ, ಆಯಿತಾ. ನೀವು ಗಾಡಿ ಓಡಿಸೋದಕ್ಕಿಂತ ಆಟೋದಲ್ಲಿ ಓಡಾಡೋದು ಒಳ್ಳೆಯದು. ಕ್ಯಾಬು, ಆಟೋದಲ್ಲಿ ಅಂದರೆ ನೀವೇನಾದರೂ ಪಾರ್ಟಿ ಗಿರ್ಟಿ ಮಾಡಿ ಮದ್ಯಪಾನ ಮಾಡಿದರೆ ಕ್ಯಾಬ್ ಮತ್ತು ಆಟೋಗಳನ್ನು ಹೆಚ್ಚೆಚ್ಚಾಗಿ ಬಳಸಿ, ಆಯಿತಾ. ನೀವು ಕೂಡ ಕಾನೂನಿನ ಚೌಕಟ್ಟಿನ ಒಳಗಡೆನೇ ಇರಬೇಕು. ಕುಡಿದಿದ್ದೀನಿ ಅಂತ ಅಂದ್ಬಿಟ್ಟು ಯದ್ವಾ ತದ್ವಾ ಬೈಕ್ ಓಡಿಸೋದು, ವೀಲಿಂಗ್ ಮಾಡೋದು ಇವೆಲ್ಲ ಮಾಡೋ ಹಾಗಿಲ್ಲ. ಡ್ರೋನ್ ಕ್ಯಾಮರಾವನ್ನು ನಾವು ಯೂಸ್ ಮಾಡಿಕೊಂಡು ಈ ಸಾರಿ ನಾವು ಜನಸಂದಣಿ ಪ್ರದೇಶಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮೂಲಕ ಸೂಕ್ತ ಸಲಹೆ ಸೂಚನೆ ನೀಡ್ತಾ ಇದ್ದೆವು. ಅದರ ಜೊತೆಗೆ 12 ವುಮನ್ ಸೇಫ್ಟಿ ಐಲ್ಯಾಂಡ್ಗಳನ್ನು ನಿಯೋಜಿಸಿದ್ದು, ಅದರಲ್ಲಿ ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಇರ್ತಾರೆ, ನಮ್ಮ ಸಿಬ್ಬಂದಿರು ಕೊಡ್ತಾ ಇರ್ತಾರೆ. ಅದರ ಜೊತೆಗೆ ಹೆಲ್ತ್ ಕೇಸ್ಗಳು ಮತ್ತು ಪೊಲೀಸ್ ಕೇಸ್ಗಳನ್ನು ನಾವು ನಿಯೋಜಿಸಿದ್ದೇವೆ, ವಾಚ್ ಟವರ್ಸ್ ನಿಯೋಜಿಸಿದ್ದೇವೆ. ಬರ್ತಕ್ಕಂಥ ಸಾರ್ವಜನಿಕರು ಮತ್ತು ಅದ್ರ ಜೊತೆಗೆ ಏನಾದರೂ ಈ ಥರ ಮಿಸ್ಚೀಫ್ ಮಾಡೋಗಿದ್ದರೆ ಖಂಡಿತವಾಗಲೂ ನಾವು ಕ್ರಮ ಕೈಗೊಳ್ತೇವೆ. ಸುಮಾರು 2,000ಕ್ಕಿಂತ ಹೆಚ್ಚು ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೇವೆ. ಅದ್ರ ಜೊತೆಗೆ ಸ್ಟ್ರೈಕಿಂಗ್ ಫೋರ್ಸಸ್ ಇದೆ, ಮಫ್ತಿಯಲ್ಲಿ ಕೂಡ ನಮ್ಮ ಸ್ಟಾಫನ್ನು ನಿಯೋಜನೆ ಮಾಡಿರ್ತೇವೆ. 5 ಸ್ಥಳಗಳಲ್ಲಿ ಸ್ಟ್ರೈಕಿಂಗ್ ಫೋರ್ಸ್ ನಡೆಸಿದ್ದೇವೆ. ನಮ್ಮ ಚೆನ್ನಮ್ಮ ಪಡೆ ಇರ್ತದೆ. ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಈ ಸತಿ ಕ್ಯಾಮ್ರಾ ಇನ್ಸ್ಟಾಲೇಷನ್ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ. ಎಕ್ಸಿಸ್ಟಿಂಗ್ ಕ್ಯಾಮ್ರಾಸ್ ಏನಿದೆ ಅದು ನಮ್ಮ ನೇತ್ರ ಕ್ಯಾಮ್ರಾ ಆಗ್ಬೋದು, ಇಲ್ಲ ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಏನು ಫಿಕ್ಸ್ ಮಾಡಿದ್ದಾರೆ ಕ್ಯಾಮ್ರಾಗಳು ಬಿಟ್ಟು ನಮ್ಮ ಪೊಲೀಸ್ ಕಡೆಯಿಂದನೇ ಮೋರ್ ದ್ಯಾನ್ 180 ಕ್ಯಾಮ್ರಾಸ್ ಫಿಕ್ಸ್ ಮಾಡಿದ್ದೀವಿ. ಮತ್ತು ಇಲ್ಲೇ ನೀವು ನೋಡ್ಬೋದು ಒಂದು ಮಿನಿ ಕಂಟ್ರೋಲ್ ರೂಮ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಕೂತ್ಕೊಂಡು ನಾವೆಲ್ಲ ಕ್ಯಾಮ್ರಾಗಳನ್ನ ಒಳಗಡೆಯಿಂದ ವ್ಯೂ ಮಾಡಿ ಎಲ್ಲಿ ಏನು ಆಗ್ತಾ ಇದೆ ಅಂತ ಎಲ್ಲ ಆ್ಯಕ್ಟಿವಿಟಿನ ಮಾನಿಟರ್ ಮಾಡಬಹುದು. ಅದು
ಅದ್ರ ಜೊತೆಯಲ್ಲಿ ನಾವು ಈ ಸ್ಟ್ರೀಟ್ ಲೈಟ್ಸ್ ಇನ್ನೂ ನಮಗೆ ಲೈಟ್ಸ್ ಕಡಿಮೆ ಕಂಡು ಬಂದಿದೆ ಅಂದ್ಕೊಂಡು ಫ್ಲಡ್ ಲೈಟ್ಸ್ ಹಾಕ್ಸ್ತಾ ಇದ್ದೀವಿ. ಅದು ವರ್ಕ್ ಸ್ಟಾರ್ಟ್ ಆಗಿದೆ, ಕೇಬ್ಲಿಂಗ್ ಎಲ್ಲ ಆಗಿದೆ. ಮತ್ತು ಹೋದ ಸತಿ 7 ಇತ್ತು, ನಮ್ಮ ಸೇಫ್ಟಿ ಐಲ್ಯಾಂಡ್ಸ್ ಇನ್ಕ್ರೀಸ್ ಮಾಡಿ 15 ಮಟ್ಟಿಗೆ ಸೇಫ್ಟಿ ಐಲ್ಯಾಂಡ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ವಾಚ್ ಟವರ್ಸ್ 15 ಮಾಡಿದ್ದೀವಿ. ಲಾಸ್ಟ್ ಟೈಮು 7 ಇತ್ತು, ಎಕ್ಸ್ಟ್ರಾ ಮಾಡಿದ್ದೀವಿ. ಒಂದು 10 ಬೆಡ್ಸ್ನ ಸೆಂಟ್ ಜಾನ್ಸ್ ಹಾಸ್ಪಿಟಲ್ದಲ್ಲಿ ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಮತ್ತು 3 ಆ್ಯಂಬುಲೆನ್ಸ್ ಪಾರ್ಕ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಒಂದು 2 ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇಮಿಡಿಯೇಟ್ ಚಿಕಿತ್ಸೆಗೋಸ್ಕರ ಕಿಯೋಸ್ಕನೂ ಅಳವಡಿಸ್ಕೊಂಡಿದ್ದೀವಿ ಈ ಸತಿ.